ಪ್ರತಿಯವರೇ ನಮ್ಮ ರಾಜ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದ ಸಂಚಾರ ದಟ್ಟಣೆ ಯಾವ ಥರ ಇದೆ, ಯಾವ ಥರ ವ್ಯತ್ಯಯ ಆಗ್ತಾ ಇದೆ? ಬೆಂಗಳೂರು ಆಲ್ಮೋಸ್ಟ್ ಆಲ್ 1.5 ಕ್ರೋರ್ಸ್ ವೆಹಿಕಲ್ಸ್ ಇದೆ. ಸೊ ರೋಡ್ಸ್ ಅಷ್ಟೇ ಇದೆ, 749 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟೇ ಜಾಗ ಇದೆ ಬೆಂಗಳೂರು. ಅದು ಇವಾಗ ಗಾಡಿ ಜಾಸ್ತಿ ಆಗ್ತಿದೆ ಅಂತ ರೋಡ್ ಜಾಸ್ತಿ ಆಗಲ್ಲ. ಸೊ ನಾವು ಹಾಗಾಗಿ ನಾವು ಮೆಟ್ರೋ, ಬಸ್ ಮತ್ತೆ ಫುಟ್ಪಾತ್ ಅಥವಾ ಬೈಸೈಕಲ್ಸ್ ಯೂಸ್ ಮಾಡೋದು ತುಂಬಾ ಇದಾಗುತ್ತೆ. ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಮತ್ತೆ ಇವಿ ವೆಹಿಕಲ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಜಾಸ್ತಿ ಆಗ್ತಾ ಬಂತು. ಇವಾಗ ತುಂಬಾ ಪೆಟ್ರೋಲ್ ಬಂಕ್ಸ್ ಇದಾವೆ, ಯಾಕಂದ್ರೆ ಗಾಡಿಗಳು ಜಾಸ್ತಿ ಇದಾವೆ. ಸೊ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೊಂಡ್ಕೊಂಡಿದ್ದಂಗೆ ಚಾರ್ಜಿಂಗ್ ಸ್ಟೇಷನ್ ಆಗುತ್ತೆ. ಸೊ ಅದು ಒಂದಾಗುತ್ತೆ. ಮತ್ತೆ ಇಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವು ಹೇಗೆ ನಮ್ಮ ಪರಿಸರವನ್ನು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಯುವ ಪೀಳಿಗೆಗೆ ನಾವೇನು ಸಂದೇಶ ಕೊಡಬೇಕು ಅಂತಂದ್ರೆ, ನಾವು ಅತಿ ಕಡಿಮೆ ಇಂಧನ ಬಳಕೆ ಯೂಸ್ ಮಾಡ್ಕೊಂಡ್ರೆ, ಬಿಕಾಸ್ ದೀಸ್ ಆರ್ ನಾನ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್. ಒಂದ್ಸಲಿ ಪೆಟ್ರೋಲ್ ಯೂಸ್ ಮಾಡ್ಬಿಟ್ರೆ ಖಾಲಿ ಹೋಗ್ಬಿಡುತ್ತೆ. ಮುಂದಿನ ಪೀಳಿಗೆಗೆ ಅದೇ ತರ ಪೆಟ್ರೋಲ್ ಇರಲ್ಲ. ಸೊ ಆ ವಿಚಾರದಲ್ಲಿ ನಾವು ಸೂಕ್ಷ್ಮದಿಂದ ಸಾರಿಗೆಯನ್ನು ಬಳಸ್ಕೋಬೇಕಾಗುತ್ತೆ.